ಬೆಂಗಳೂರಿನ ಮೆಟ್ರೋ ಸಂಚಾರದಲ್ಲಿ ಮತ್ತೆ ವ್ಯತ್ಯಯವಾಗಿದೆ. ಎಂಜಿ ರಸ್ತೆ ಬೈಯಪ್ಪನಹಳ್ಳಿ ಮಧ್ಯೆ ಸಂಚಾರ ವ್ಯತ್ಯಯ ಆಗಿರೋ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ. ಬೆಂಗಳೂರಿನ ಮೆಟ್ರೋ ಸಂಚಾರದಲ್ಲಿ ತಾಂತ್ರಿಕ ಕಾರಣಗಳಿಂದ ವ್ಯತ್ಯಯ ಆಗಿದೆ. ಎಂಜಿ ರಸ್ತೆ ಮತ್ತು ಬೈಯಪ್ಪನಹಳ್ಳಿ ಮಧ್ಯೆ ಸಂಚಾರ ವ್ಯತ್ಯಯವಾಗಿದ್ದು ತಾಂತ್ರಿಕ ದೋಷದಿಂದ ಮೆಟ್ರೋ ಸಂಚಾರ ಈಗ ಸ್ಥಗಿತವಾಗಿದೆ. ಮೆಟ್ರೋ ಸ್ಥಗಿತದಿಂದಾಗಿ ಪ್ರಯಾಣಿಕರು ಪರದಾಟವನ್ನು ನಡೀತಾ ಇದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಬಂದಿದ್ರು, ಗೊತ್ತಿರಲಿಲ್ಲ ತಾಂತ್ರಿಕ ದೋಷ ಇದೆ ಅಂತ. ಆದರೆ ಈಗ ಮೆಟ್ರೋ ಸ್ಟೇಷನ್ಸಲ್ಲಿ ಸ್ವಲ್ಪ ಜಾಮ್ ಕೂಡ ಉಂಟಾಗಿತ್ತು. ಜನ ನುಗ್ಗಲು ಅಲ್ಲಿ ಸ್ವಲ್ಪ ಮಟ್ಟಿಗೆ ಉಂಟಾಗಿತ್ತು. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತ. ಫೋಟೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಪ್ರಯಾಣಿಕರು ಸೇರಿಕೊಂಡಿದ್ರು. ಆದರೆ ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗಿದೆ. ಇನ್ನು ಆಟೋ ಕ್ಯಾಬ್ಗಳಿಗೆ ಮುಗಿಬಿದ್ದಂಥ ಪ್ರಯಾಣಿಕರು ಎಂ ಜಿ ರೋಡ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಯಿತು. ಮೆಟ್ರೋ ತಾಂತ್ರಿಕ ದೋಷದಿಂದಾಗಿ ಪ್ರಯಾಣಿಕರೀಗ ಸ್ಟೇಷನಿಂದ ವಾಪಸ್ ಆಗ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋಕ್ಕೆ ಪ್ರಯಾಣಿಕರು ಪರದಾಟವನ್ನು ಪಡುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಜಾಯ್ನ್ ಆಗ್ತಾರೆ. ಶಾಂತಮೂರ್ತಿ, ಈಗ ಸಹಜವಾಗಿಯೇ ಇದರಿಂದ ಸಮಸ್ಯೆ ಆಗುತ್ತೆ, ಬಟ್ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಈಗ 1 ಗಂಟೆ ತನಕ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ನಾಗರಾಜ್, ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಮೋದ್, ಈಗಾಗಲೇ ಏನು ಬೆಳ್ಳಂಬೆಳಗ್ಗೆ ಮೆಟ್ರೋ ಸ್ಟೇಷನ್ಗೆ ಬಂದಂತ ಪ್ರಯಾಣಿಕರಿಗೆ BMRCL ಶಾಕ್ ಅನ್ನು ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನೇರಳೆ ಮಾರ್ಗ ಏನಿದೆ, ಎಂ ಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಗೆ ಕನೆಕ್ಟ್ ಆಗುವಂತ ಮಾರ್ಗ, ಈ ಒಂದು ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಆಗ್ತಾ ಇದೆ. ಅಂದ್ರೆ ತಾಂತ್ರಿಕ ದೋಷದಿಂದ 1 ಗಂಟೆಗಳ ಕಾಲ ರೈಲಿನ ಸಂಚಾರ ಇರೋದಿಲ್ಲ ಅಂತ BMRCL ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಹಾತ್ಮ ಗಾಂಧಿ ಮೆಟ್ರೋ ನಿಲ್ದಾಣ ಏನಿದೆ, ಎಂ ಜಿ ರೋಡ್ ನ ಮೆಟ್ರೋ ನಿಲ್ದಾಣ, ಇಲ್ಲಿ ಬಂತಕ್ಕಂಥ ಪ್ರಯಾಣಿಕರು ಆ ಮೆಟ್ರೋ ರೈಲ್ ಇಲ್ಲದೆ ಇರೋದ್ರಿಂದ ಇಲ್ಲೇ ನಿಂತ್ಕೊಂಡು ಪರದಾಡ್ತಿರುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ಯಾಕಂದ್ರೆ ಒಂದಷ್ಟು ಜನರಿಗೆ ಮಾಹಿತಿ ಇರಲಿಲ್ಲ ಮೆಟ್ರೋ ಇಲ್ಲ ಅನ್ನೋಂಥ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣಗಳಿಗೆ ಎಂದಿನಂತೆ ಆಗಮಿಸಿದ್ರು. ಆದ್ರೆ ಈಗ ಏಕಾಏಕಿ ಮೆಟ್ರೋ ಸೇವೆ ಇಲ್ಲದೆ ಇರೋದ್ರಿಂದ ಪ್ರಯಾಣಿಕರು ಆ ರಸ್ತೆಗಳಲ್ಲೇ ನಿಂತು ಆಟೋಗಳಿರ್ಬೋದು, ಬಸ್ಗಳಿರ್ಬೋದು, ಈ ತರ ಕಾಯುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸಾಕಷ್ಟು ಪ್ರಯಾಣಿಕರು ಈ ಒಂದು ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಈಗಾಗಲೇ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಕಾದು ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಂದಷ್ಟು ಜನ ಪ್ರಯಾಣಿಕರು ಬೆಳಿಗ್ಗೆಯಿಂದ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಎಂದಿನಂತೆ ಮೆಟ್ರೋ ಇರುತ್ತೆ ಅಂತ ಈ ಒಂದು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದಾರೆ. ಆದ್ರೆ ಮೆಟ್ರೋಗಳು ಸಿಗದೆ ಇರೋದ್ರಿಂದ ಈಗ ಸಾಕಷ್ಟು ಒಂದು ಪರದಾಟವನ್ನು ನಡೆಸ್ತಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಪ್ರಯಾಣಿಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೆಟ್ರೋ ನಿಲ್ದಾಣಕ್ಕೆ ಬಂದ್ರಿ, ರೈಲ್ ಇಲ್ಲ, ಎಲ್ಲಿಗೆ ಹೋಗ್ಬೇಕಿತ್ತು, ಎಷ್ಟು ಹೊತ್ತಿನ ವೆಯ್ಟ್ ಮಾಡ್ತಾ ಇದ್ದೀರಾ? ಇವಾಗ ಒಂದು 20 ನಿಮಿಷ ಆಯ್ತು ಸರ್. KRಪುರಂಗೆ ಹೋಗ್ಬೇಕು. ಈಗ ಮೆಟ್ರೋ ಸ್ಟೇಷನ್ ಅಲ್ಲಿ ಅಂದ್ರೆ ಮೆಟ್ರೋ ರೈಲ್ಗಳ ಸೇವೆ ಸ್ಥಗಿತ ಆಗಿದೆ ಇವತ್ತು ತಾಂತ್ರಿಕ ದೋಷ ಅಂತ ಬಂದಿದ್ದೀರಾ. ಎಷ್ಟು ಈಗ ಯಾವ ರೀತಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊತಾ ಇದ್ದೀರಾ ಅಂತ? ಅದೇ ವೆಹಿಕಲ್ ಕಾಯ್ತಾ ಇದ್ದೀವಿ. ಏನ್ ಮಾಡೋದು? ಇದಿಷ್ಟು ಪ್ರಯಾಣಿಕರ ಮಾತು. ಒಟ್ಟಾರೆ ಈಗ ಮೆಟ್ರೋ ಸಂಚಾರ ಸ್ಥಗಿತ ಆಗಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಏನು ನೇರಳೆ ಮಾರ್ಗದಲ್ಲಿ ಸಂಚರಿಸ್ತಕ್ಕಂಥ ಮೆಟ್ರೋಗಳು ಸುಮಾರು 1 ಗಂಟೆಯ ಕಾಲ ತಾಂತ್ರಿಕ ಸಮಸ್ಯೆಯಿಂದ ನಿಂತಿದೆ ಅಂತ BMRCL ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ. ಆದ್ರೆ ಸದ್ಯಕ್ಕೆ ಮೆಟ್ರೋ ನಿಲ್ದಾಣದ ಬರ್ತಿರ್ತಕ್ಕಂಥ ಪ್ರಯಾಣಿಕರು ಇಲ್ಲಿ ಬಂದ ಬಳಿಕ ಅಷ್ಟೇ ಮಾಹಿತಿ ಸಿಗ್ತಾ ಇರೋದ್ರಿಂದ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಪ್ರಮೋದ್, ಶಾಂತಮೂರ್ತಿ, ಇನ್ನೊಂದು ಕಡೆಗೆ ಬೇರೆ ಬೇರೆ ಲೈನ್ಸ್ಗಳ ಕನೆಕ್ಟಿವಿಟಿ ಯಾವ ಥರ ಇದೆ? ಅಫ್ಕೋರ್ಸ್ ಒಂದಕ್ಕೊಂದು ಇಂಟರ್ಜಂಕ್ಷನ್. ಈಗ ನಾವು ಮೆಜೆಸ್ಟಿಕ್ ಹೋದ್ರೆ ಈ ಲೈನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. BMRCL ಏನು ಹೇಳ್ತಾ ಇದೆ, ಯಾವ ಟೆಕ್ನಿಕಲ್ ಕಾರಣಗಳಿಂದ ಡಿಲೇ ಆಗ್ತಾ ಇದೆ ಒಂದು ಭಾಗ, ಅದ್ರ ಜೊತೆಗೆ ಇನ್ನಿತರ ಲೈನ್ಗಳಲ್ಲಿ ಸಮಸ್ಯೆ ಇಲ್ಲ ಆಗದೇ ಇದ್ರೂ ಕೂಡ ಅದರ ಕನೆಕ್ಟಿವಿಟಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಆಗ ಜನಗಳು ಏನು ಮಾಡ್ತಾ ಇದ್ದಾರೆ, ಪ್ರಯಾಣಿಕರು ಏನು ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ? ಈಗಾಗಲೇ ಏನು BMRCL ಹೊರಡಿಸಿರೋ ಒಂದು ಮಾಹಿತಿಯ ಪ್ರಕಾರ ಸದ್ಯ ಈ ಒಂದು ಮಾರ್ಗ ಏನಿದೆ ಅಂದ್ರೆ ಎಂ ಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಗೆ ಹೋಗ್ತಕ್ಕಂಥ ಮಾರ್ಗ ಏನಿದೆ, ಈ ಒಂದು ಮಾರ್ಗದಲ್ಲಿ ಮಾತ್ರ ಸದ್ಯಕ್ಕೆ ತಾಂತ್ರಿಕ ದೋಷ ಇದೆ ಅನ್ನೋ ಒಂದು ಮಾಹಿತಿಯನ್ನ BMRCL ಹಂಚ್ಕೊಂಡಿದೆ. ಇದ್ರ ಜೊತೆಯಲ್ಲಿ ಇನ್ನು ಉಳಿದಂತೆ ಹಸಿರು ಮಾರ್ಗ ಏನಿದೆ, ಆ ಒಂದು ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಯ ಉಂಟಾಗ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲ್ಗಳು ಸಂಚಾರವನ್ನು ನಡೆಸ್ತಾ ಇರುವಂತದ್ದು. ಸದ್ಯ ಈ ಒಂದು ಮಾರ್ಗ ಏನಿದೆ, ಎಂ ಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಯ ಮಾರ್ಗ, ಈ ಒಂದು ಮಾರ್ಗದಲ್ಲಿ ಮಾತ್ರ ಸಮಸ್ಯೆ ಉಂಟಾಗಿರುವಂತದ್ದು. ಇನ್ನು ಚಲ್ಲಘಟ್ಟ ಸಮೀಪದಲ್ಲೂ ಕೂಡ ಒಂದಷ್ಟು ತಾಂತ್ರಿಕ ದೋಷದಿಂದ ಸಮಸ್ಯೆ ಉಂಟಾಗ್ತಿದೆ. ಆ ಒಂದು ನಿಲ್ದಾಣಗಳಲ್ಲಿ ಈಗಾಗಲೇ ನೋ ಸರ್ವಿಸ್ ಅನ್ನೋ ಬೋರ್ಡ್ ಗಳನ್ನು ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಹಾಕಿರ್ತಕ್ಕಂಥದ್ದು. ಸದ್ಯ ಇದಿಷ್ಟು ಸಮಸ್ಯೆಗಳ ಮಧ್ಯೆ ಈಗ ಮೆಟ್ರೋ ಪ್ರಯಾಣಿಕರು ಬಂದು ಯಾಕೆ ಮೆಟ್ರೋ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಸಿಬ್ಬಂದಿಗಳ ಹತ್ರ ವಿಚಾರಣೆ ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕೊಳ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಶಾಂತಮೂರ್ತಿ ಎಲ್ಲ ಮಾಹಿತಿಗಾಗಿ.